SSLC ಫಲಿತಾಂಶದಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಪಡೆದಂತಹ ಅಂಕಿತಾ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಅಂಕಿತಾ ಅವರ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಸೊ ಎಷ್ಟು ಖುಷಿ ಆಗ್ತಿದೆ ಈಗ? ತುಂಬ ಖುಷಿ ಆಗ್ತಾ ಇದೆ. 3rd ರ್ಯಾಂಕ್ ಬಂದಿದ್ದೀನಿ ಅಂತ ಮೊದಲಿಗೆ ಬಿಲೀವ್ ಆಗಲಿಲ್ಲ. ಈಗ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಬಂದಿದೆ ಮಾರ್ಕ್ಸ್. ಆಸ್ ಯೂಶುವಲ್ ಯಾವ ಥರ ತಯಾರಿ ನಡೆಸ್ಕೊಂಡಿದ್ದೀರಾ? ತಯಾರಿ ಫಿಕ್ಸ್ಡ್ ಅವರ್ಸ್ ಇರಲಿಲ್ಲ. ಮನ್ಸ್ ಬಂದಿದ್ದಾಗ ಓದ್ತಿದ್ದೆ. ಆಮೇಲೆ ಕೂತಿದ್ದಾಗ ಫುಲ್ ಕಾನ್ಸೆಪ್ಟ್ ಕ್ಲಾರಿಟಿ ಎಲ್ಲ ಮಾಡಿಕೊಂಡು ಒಂದು ಕಾನ್ಸೆಪ್ಟ್ ಹಿಡಿದ್ರೆ ಅದು ಫುಲ್ ಮುಗಿಸ್ಬಿಟ್ಟೆ ನಾನು ಹೇಳ್ತಿದ್ದೆ. ಅದು ಹೆಲ್ಪ್ ಮಾಡಿದೆ ಅಂತ ಅನ್ಬೋದು. 623 ಬಂದಿದೆ ಅಲ್ಲ, 2 ಅಂಕ ಎಲ್ಲಿ ಮಿಸ್ ಆಯಿತು ಅಂತ ಏನಾದರೂ ಬೇಜಾರಿದೆಯಾ? ಸ್ವಲ್ಪ ಬೇಜಾರಿತ್ತು, ಬಟ್ ಈಗ ಪರವಾಗಿಲ್ಲ. ಯಾಕಂದರೆ 623 ಬಂದಿದೆ. ಆ 2 ಮಾರ್ಕಿಗೆ ನಾವು ದುಃಖ ಮಾಡ್ಕೊಂಡು ಅದು ಖುಷಿ ಪಟ್ಟಿಲ್ಲ ಅಂದರೆ ಅದು ಪ್ರಯೋಜನ ಇಲ್ಲ. ಸ್ವಲ್ಪ ಒಳಗಡೆ ದುಃಖ ಇದೆ. ಸೊ ತಂದೆ ತಾಯಿ ಸಪೋರ್ಟ್ ಎಲ್ಲ ಯಾವ ಥರ ಇದೆ? ತಂದೆ ತಾಯಿ ತುಂಬ ಸಪೋರ್ಟ್ ಇತ್ತು. ಅವ್ರೇನು ಪ್ರೆಷರ್ ಕ್ರಿಯೇಟ್ ಮಾಡಿರಲಿಲ್ಲ ನೀನು ಇಷ್ಟೇ % ತರಬೇಕು ಅಂತ ಹೇಳಿ. ಅದು ಎನ್ವಿರಾನ್ಮೆಂಟ್ ಚೆನ್ನಾಗಿತ್ತು ಅಂತಲೂ ನನ್ನ ಓದಿಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನನ್ನ ಅಕ್ಕಂದು ಇದರಲ್ಲಿ ಸಪೋರ್ಟ್ ತುಂಬ ಇತ್ತು. ಸೊ ಫ್ಯಾಮಿಲಿದು ಸಪೋರ್ಟ್ ತುಂಬ ಇತ್ತು. ಸರ್, ಮಗಳು ಇಷ್ಟು ರ್ಯಾಂಕ್ ಪಡಿಬೇಕಂದ್ರೆ 100% ತಂದೆ ತಾಯಿ ಕೊಡುಗೆ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ರಾತ್ರಿ ಇಡೀ ಅವರು ಓದಿದರೆ ನೀವು ಅದಕ್ಕೆ ಎದ್ದಿರಲೇಬೇಕಾಗುತ್ತೆ. ಸೊ ಹೇಗೆ ನೀವು ತಯಾರಿ ಯಾವುದು? ಅಲ್ಲ, ತಯಾರಿ ಅಂದರೆ ಅವಳದು ಎಫರ್ಟ್ ಅವಳು ಫುಲ್ ಹಾಕಿದ್ದಾಳೆ. ಫ್ರಮ್ ಅವರ್ ಸೈಡ್ ಇಟ್ ವಾಸ್ ಎನ್ಕರೇಜ್ಮೆಂಟ್. ಆಮೇಲೆ ನಾವು ಯಾವುದಕ್ಕೂ ಅವಕ್ಕೆ ಬಿಡಲಿ, ಅಂದರೆ ಎನಿಥಿಂಗ್ ವಿಚ್ ಹ್ಯಾಪನ್ಸ್ ಇನ್ ದ ಸ್ಕೂಲ್ ಅವಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು. ಅಲಾಂಗ್ ವಿತ್ ದಟ್ ಅವರು ಬೇರೆ ಡಾನ್ಸಿಂಗು ಆ್ಯಂಡ್ ಆಲ್ ತುಂಬ ಇದೆ ಅದನ್ನು ಮಾಡಿಬಿಟ್ಟು ಓದಿದ್ದಾಳೆ. ಎಕ್ಸ್ಪೆಕ್ಟೆಡ್ ಇತ್ತು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಗುಡ್ ರ್ಯಾಂಕ್ ಫ್ರಮ್ ಹರ್ ಆ್ಯಂಡ್ ಶಿ ಹಸ್ ಅಚೀವ್ಡ್ ಇಟ್. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈಗ? ತುಂಬ ಖುಷಿ ಆಗ್ತದೆ, ಆಬ್ವಿಯಸ್ಲಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್ ನೀವು ಹೇಳಿ. ಸೊ ಯೂಶ್ವಲಿ ಹೆಣ್ಮಕ್ಳಂದ್ರೆ ಜಾಸ್ತಿ ಸ್ವಲ್ಪ ತಾಯಿ ರೆಡಿ ಮಾಡಿಸ್ಲೇಬೇಕಾಗತ್ತೆ, ರಾತ್ರಿ ಇಡೀ ಎದ್ದೇಳಿಸ್ಬೇಕಾಗತ್ತೆ, ಅಥವಾ ಅವರ ಎಜುಕೇಷನ್ಗೆ ನೀವು ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ. ಸೊ ನೀವು ಎಷ್ಟು ಕಷ್ಟಪಟ್ಟಿದ್ರಿ ಅವಳ ಎಜುಕೇಷನ್ಗೆ? ಅವಳೇ ಆ ಥರ ಜವಾಬ್ದಾರಿಯುತವಾದಂಥ ಮಗಳು ಅವಳು. ಅವಳಿಗೆ ಎಲ್ಲ ಥರದ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಹುಚ್ಚಿತ್ತು. ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಹೋದೆ. ಅದು ಯಾವುದೋ ಒಂದು ಕಡೆ ಸಪೋರ್ಟ್ ಆಗಿದೆ. ಹಾಗಾಗಿ ಅವಳು ಯಾವುದೇ ಒಂದು ಓದಿನಲ್ಲಿ ಏನು ಒಂದು ಕಾನ್ಸೆಪ್ಟ್ಗಳು ಇತ್ತು ಅಥವಾ ಏನು ಅದನ್ನು ತಿಳ್ಕೋಬೇಕು, ಯಾವ ಥರ ಅದನ್ನು ವ್ಯಕ್ತಪಡಿಸಬೇಕು, ಬರವಣಿಗೆ ರೂಪದಲ್ಲಿ ಯಾವಾಗ ಹೊರಗೆ ಹಾಕಬೇಕು, ಅದನ್ನು ಸರಿಯಾಗಿ ಅಲ್ಲಲ್ಲಿ ಸ್ವಲ್ಪ ಮಾರ್ಗದರ್ಶನ, ಹೆಚ್ಚು ಮಾರ್ಗದರ್ಶನ ಟೀಚರ್ ಇರ್ತಿತ್ತು. ಅಲ್ಲಿ ಇಲ್ಲಿ ಸ್ವಲ್ಪ ನನ್ನದು ಮಾರ್ಗದರ್ಶನ ನಾವು ಪೇರೆಂಟ್ಸ್ ಆಗಿ ಕೊಡ್ತಾ ಇದ್ವಿ. ಅದು ಒಂದು ಥರ ಅವಳಿಗೆ ಒಳ್ಳೆ ಕೆಲಸ ಆಗಿದೆ ಅನಿಸುತ್ತೆ. ಹಾಗಾಗಿ ಅವಳಿಗೆ ಇದು ಅಚೀವ್ಮೆಂಟ್ ಮಾಡೋದಕ್ಕಾಯ್ತು ಅನ್ಸುತ್ತೆ. ಆಲ್ರೌಂಡರ್. ಸೊ 2 ಅಂಕ ಮಿಸ್ ಆಗಿದೆ. ನೆಕ್ಸ್ಟ್ ಏನಾದರೂ ಮತ್ತೆ ಎಕ್ಸಾಮ್ ಬರ್ಸೋ ಐಡಿಯಾ ಏನಾದರೂ ಇದೆಯಾ? ಇಲ್ಲ, ಸದ್ಯಕ್ಕಂತೂ ಏನು ಯೋಚನೆ ಅದನ್ನು ಮಾಡಿಲ್ಲ. ಬೇಡ ಅಂದ್ಕೊಂಡಿದ್ದೀವಿ. ಯಾಕಂದರೆ 2 ಮಾರ್ಕ್ಸ್ ಎಲ್ಲೋ ಒಂದು ಸ್ಮಾಲ್ ಮಿಸ್ಟೇಕ್ಸ್ ಏನೋ ಆಗಿರ್ತದೆ. ಅದು ಏನು ಮೇಜರ್ ಆಗಿರಲ್ಲ. ಬಟ್ ಏನೋ ಆ 3 ಗಂಟೆ ಟೈಮಲ್ಲಿ ವರ್ಷ ಇಡೀ ಓದಿದ್ದನ್ನು ಮಕ್ಕಳು ಹೊರಗೆ ಹಾಕೋದಿದೆಯಲ್ಲ, ಅದು ಒಂಥರ ಕಷ್ಟದ್ದೇ. ಅದು ಒಂದು ಎಕ್ಸಾಮಿನೇಷನ್ ಸಿಸ್ಟಮೇ ಅದೇ. ಅದಕ್ಕೆ ಬಿಟ್ಟರೆ ನಮ್ಮ ಹತ್ರ ಆಪ್ಷನ್ಸು ಇಲ್ಲ. ನಾವು ಒಂದು ಆ ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ಗೆ ಅದು ಒಂದೇ ಆಪ್ಷನ್ ಇರೋದು. ಹಾಗಾಗಿ ಆ ಯೋಚನೆ ಏನು ಮಾಡಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಅಂಕಿತಾ ಹಾಗೆ ಅವರ ತಂದೆ ತಾಯಿ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಚಂದ್ರು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.